ನನಗೆ ಕೆಟ್ಟದು. ಹಂಗೇನು ಇಲ್ಲ ಮಾಮಣ್ಣ, ಇದರಿಂದ ಎಷ್ಟು ಸಮಯ ಉಳಿತದೆ ಗೊತ್ತಾ? ಜೊತೆಗೆ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ವಾಪಸ್ ಕಳಿಸ್ಬಿಡ್ಬೋದು. ನಿಮ್ಗೆ ಏನಾದ್ರೂ ಬೇಕಾದ್ರೆ ಹೇಳಿ, ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ. ಆಮೇಲೆ ಪುಟ್ಮಲಿ ಅಣ್ಣಯ್ಯಪ್ಪನವ್ರು ಹೇಳಿದ್ರು ಅಂತ ಅವ್ರ ಮಾತನ್ನ ಕೇಳಕ್ ಹೋಗ್ಬೇಡ. ಇವೆಲ್ಲ ಮೊದಲು ಚೆನ್ನಾಗಿರ್ತದೆ, ಆಮೇಲೆ ಅಟ್ಟಿನೇ ಹಾಳಾಗ್ಬಿಡ್ತದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಬಾಬಣ್ಣ. ಇದನ್ನ ತಂದ್ಕೊಟ್ಟವನು ತುಂಬಾ ಒಳ್ಳೆಯವನು. ಇದನ್ನ ತಂದ್ಕೊಟ್ಬಿಟ್ಟು ನಿರಂತರ ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧ ಅನ್ಬಿಟ್ಟು ಹೋದ. ಆ ಪುಡ್ಮೆಕಾಯಿ ಬೊಟ್ಟೆನ ಅಲ್ಲಿ ಸೇವೆ ಮಾಡಿದ್ದಲ್ದಿ ಇಲ್ಲೂ ಸೇವೆ ಮಾಡ್ತೀನಿ ಅಂತ ಬಂದಿದ್ನಾ. ಆಮೇಲೆ ಪುಟ್ಮಲಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು, ನಾನು ನಿನ್ನ ಸೇವೆ ಮಾಡ್ತೀನಿ. ನಿನಗೆ ಯಾರು ಬೇಕು ನಾನೇ ತಂದು ಕೊಡ್ತೀನಿ. ಬಾಬಣ್ಣ ನೀವ್ಯಾಕೆ ವಿಸ್ಕಿ ತಗೊಂಡಿರಿ? ಈಗ ಹೋಗಿ ತಗೋಬೇಕಾಯ್ತದೆ. ಅದು ವಿಸ್ಕಿ ಎಲ್ಲ ಕಮ್ಮಿ ರಿಸ್ಕು. ಹಿಡಿದ್ರೆ ಚಾಡ. ಬಾಬಣ್ಣ ಇಷ್ಟು ದಿವಸ ನಾನು ನಿಮ್ ಸೇವೆ ಮಾಡುದು, ನೀವು ನಮ್ ಸೇವೆ ಮಾಡೋದು ಸಾಕು. ಬೇರೆಯವ್ರ ಕೈಲೂ ಸೇವೆ ತಕ್ಕೊಳ್ಳವು. ಎಂಥದ ಇದು ಕಾಂತ? ನಗನಗುತ್ತಾ ಕೂರುದನ್ನು ಬಿಟ್ಟು ನಮ್ಮ ಕಸ್ತೂರಿ ನಿವಾಸದ ಅಣ್ಣವರನ್ನು ನಮ್ಮನ್ನು ಫುಲ್ ಫೀಲಿಂಗಲ್ಲಿ ಕೂತಿದ್ಯಾ? ಏನು ಅಂತ ಹೇಳೋದಣ್ಣ, ನನ್ನ ಜೀವನ ಬರ್ಬತ್ತಾಗಿ ಹೋಗ್ತಾ ಇದೆ. ಏನಾಯ್ತು? ಎಂತಾದ್ರೂ ಹುಡುಗಿಯನ್ನು ಲವ್ ಮಾಡಿದ್ಯಾ? ಲವ್ ಮಾಡಿದ್ರೆ ಜೀವನ ಎಲ್ಲಣ್ಣ ಬರ್ಬತ್ತಾಗುತ್ತೆ. ದಿನೇ ದಿನೇ ನನ್ನ ತರಕಾರಿ ವ್ಯಾಪಾರ ಭೂಮಿಗಿಳಿತಾ ಇದೆ. ಎಂಥದಕ್ಕ, ನಿನ್ನಲ್ಲಿರೋ ತರಕಾರಿಯನ್ನು ಯಾರು ತಗೊಳ್ತಿಲ್ವಾ? ಇಡೀ ದಿನ ಬೀದಿ ಸುತ್ತಿದ್ರು ಕೆಜಿ ಟೊಮೊಟೊ ಇರ್ಲಿ, ಕೊತ್ತಂಬರಿ ಸೊಪ್ಪನ್ನು ತಗೊಂತಿಲ್ಲ. ಯಾಕೆ ಅಂತ ಕೇಳಿದ್ರೆ ಆನ್ಲೈನ್ ತಗೋತೀವಿ ಅಂತ ಹೇಳ್ತಾರೆ. ಹಾಳಾದಿ ಆನ್ಲೈನ್ ಬಂದ್ಬಿಟ್ಟು ನನ್ನ ಜೀವನ ಆಫ್ಲೈನ್ ಆಗೋಗ್ಬಿಟ್ಟಿದೆ. ಈಗಳ ಗಜಿನಿ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾ? ಜನಗಳಿಗೆ ಎಂಥದ್ದು ಬೇಕೋ ಅದನ್ನು ಕೊಟ್ರೆ ಅವ್ರು ಖಂಡಿತ ವ್ಯಾಪಾರ ಮಾಡ್ತಾರೆ. ಅಣ್ಣ, ಕಾಲ ಬದಲಾಯಿತು ಅಂತ ತರಕಾರಿನೂ ಬದಲಾಯ್ತದಾ? ಐ ಲೈಕ್ ಇಟ್. ಈ ಬುದ್ಧಿವಂತಿಕೆಯನ್ನು ಬೇರೆದ್ರಲ್ಲಿ ತೋರಿಸ, ಆಗ ನೀನು ಭೂಮಿ ನೋಡದೆ ಆಕಾಶವನ್ನು ನೋಡ್ತೀಯ. ಅಣ್ಣ, ನಾನೀಗ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಿನ್ ಮಾತು ಕೇಳಿ ನಾನು ಉದ್ಧಾರ ಆಗ್ತೀನಿ. ನಮ್ಮ ಮಾತನ್ನು ಕೇಳ್ತೇನೆ ಅಂದ್ಯಲ್ಲ, ಐ ಲೈಕ್ ಇಟ್. ಇದು ಆನ್ಲೈನ್ ಯುಗ. ನೀನು ಆನ್ಲೈನಲ್ಲಿ ವ್ಯಾಪಾರ ಮಾಡು. ನೀನು ಓಡಾಡುವ ದಾರಿಯಲ್ಲಿರುವ ಎಲ್ಲ ಮನೆಗಳಿಗೆ ಹೋಗಿ ನಿನ್ನ ನಂಬರ್ನ ಅವರಿಗೆ ಕೊಡು. ಅವ್ರ ಹತ್ರ ಹೇಳು, ನಿಮಗೆ ತರಕಾರಿ ಬೇಕಂದ್ರೆ, ಸೊಪ್ಪು ಬೇಕಂದ್ರೆ ಈ ನಂಬರಿಗೆ ಒಂದು ಮೆಸೇಜ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ತಂದು ಮುಟ್ಟಿಸ್ತೇನೆ ಅಂತ. ಆಗ ನೋಡು, ನಿನಗೆ ಒಟ್ರಾಸಿ ವ್ಯಾಪಾರ ಆಗ್ತದೆ. ಅಣ್ಣ, ಈಗಲೂ ನಾನು ಅವ್ರ ಮನೆ ಬಾಗಿಲಿಗೆ ತಾನೆ ತರಕಾರಿ ತಗೊಂಡೋಗಿ ಮಾರ್ತಾ ಇರೋದು. ಈಗಳ ಪೋಕ್ರ, ದುಡ್ಡು ಕೊಟ್ಟು ನೋಡೋದಕ್ಕೂ ಕದ್ದು ನೋಡೋದಕ್ಕೂ ಡಿಫ್ರೆನ್ಸ್ ಇರುವುದಿಲ್ವಣ್ಣ. ಇದು ಹಾಗೆ, ಬೀದಿಗೆ ಬಂದು ತಗೊಂಡ್ರೆ ಮರ್ಯಾದೆ ಹೋಗ್ತದೆ, ಹೋಮ್ ಡೆಲಿವರಿ ತರಿಸ್ಕೊಂಡ್ರೆ ಮರ್ಯಾದೆ ಜಾಸ್ತಿ ಆಗ್ತದೆ. ನೀನು ನಾನು ಹೇಳಿದಾಗೆ ಮಾಡ, ನಿನಗೆ ವ್ಯಾಪಾರ ಕೂಡ ಆಗ್ತದೆ, ನೀನು ಅಲಕ್ಕ ಫೇಮಸ್ ಆಗ್ತೀಯ. ಮೊದಲು ಅಟ್ಟೆ ಮುಂದಕ್ಕೆ ಬಂದು ಸರ್ವಿಸ್ ಕೊಡೋರು ತಲವರಿ ಹಾಕ್ಬೇಕು. ಯಾಕೆ ಕೊಡ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಸರ್ವಿಸ್ ಕೊಡೋರು ಚಾನೆ ಬೆಳ್ಕೊಂಡ್ಬಿಟ್ಟವ್ರೆ, ಅವರಿಂದ ಅಂತ ನಮ್ಗೆ ಮರ್ಯಾದೆ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರು ತಲೆ ಹೊಡಿಬೇಕು ಅಂತದ್ದು. ಐ ಡೋಂಟ್ ಲೈಕ್ ಇಟ್. ಎಂತದ್ದು ರಿಂಗ್ ಮಾಡ್ತಾರೆ? ಬೆಳೆಯುವವರನ್ನ ಕಂಡು ಪ್ರೋತ್ಸಾಹ ಮಾಡೋದನ್ನ ಬಿಟ್ಟು ಹಾಳಾಗ್ಲಿ ಅಂತ ಬಯಸ್ತೀರಾ? ಅದ ಕಲ್ಟಿವೇಟ್ರು ಮದುವೆ ಆಗಿದ್ರೆ ನಮ್ಮ ಕಷ್ಟ ಯಾನ ಅಂತ ನಿನಗೂ ಗೊತ್ತಿರೋದು. ಅವ್ರಿಂದ ಅರ್ಥ ನಮ್ಮ ಹೆಂಡ್ರು ನಮ್ಮ ಮಾತು ಕೇಳ್ತಲ್ಲ, ಗೊತ್ತಾ? ಐ ಲೈಕ್ ಇಟ್. ನಿಮ್ಮ ಹೆಂಡ್ರು ನಿಮ್ಮ ಮಾತನ್ನು ಕೇಳದಿರೋದಕ್ಕೆ ಕಾರಣ ಅವರಲ್ಲ, ನೀವು ಅವರಿಗೆ ಮಾಡುವ ಸೇವೆ ಸಾಲ್ತಿಲ್ಲ ಅನ್ನಿ. ಈಗಳ ಪೋಕ್ಲ, ನೀನು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಬೇಡ. ಬೆಳೆಯುವವರನ್ನ ಕಂಡು ಕಾಲೆಳೆಯುವವರು. ನೀನು ನಾನು ಹೇಳಿದಾಗೆ ಮಾಡು, ಉದಾರಾಗ್ತೀಯ. ಸರಿ ಅಣ್ಣ, ಇನ್ನೂ ಸ್ವಲ್ಪ ದಿನ ಹಿಂಗೆ ರೋಡ್ ಲೈನ್ ಅಲ್ಲಿ ಮಾರಾಟ ಮಾಡ್ತೀನಿ. ಹಂಗೂ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಆನ್ಲೈನ್ ಅಲ್ಲಿ ಮಾರಾಟ ಮಾಡ್ತೀನಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಸರ್ ಸರ್, ಏನ್ರಿ? ಆನ್ಲೈನಲ್ಲಿ ಶರ್ಟ್ ಆರ್ಡರ್ ಮಾಡಿದ್ದೀರಲ್ಲ ಸರ್, ಬಂದಿದೆ ತಗೊಳ್ಳಿ. ಹೆಣ್ಮಕ್ಳಿಗಷ್ಟೇ ಬೇಗ ಡೆಲಿವರಿ ಮಾಡ್ತೀರಾ ಅನ್ಕೊಂಡಿದ್ದೀರಿ? ಪರವಾಗಿಲ್ಲ, ಗಂಡಸರಿಗೂ ಮಾಡ್ತೀರಾ? ಯಾರಾದ್ರೇನು ಸರ್, ಸೇವೆ ಮಾಡಕ್ ನಾವು ಸದಾ ಸಿದ್ಧ. ತಗೊಳ್ಳಿ, ಸೈನ್ ಹಾಕಿ. ಈ ಸೇವೆ ಅನ್ನೋ ಪದ ಬಿಟ್ಟು ಏನ್ ಬೇಕಾದ್ರೂ ಹೇಳ್ರಿ. ಆ ಪದ ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಸರ್, ಊರಿಗೆ ಹೋಗಕ್ಕೆ ಒಂದು ಐಸ್ ಕ್ರೀಮ್ ಬಂದಿದೆ, ನೀವು ಆರ್ಡರ್ ಮಾಡಿ ಅರ್ಧ ಗಂಟೆಲೆ ನಾನು ತಗೊಟ್ಬಿಡ್ತೀನಿ. ಈ ಕೊಟ್ಟರೆ ಸಾಕು, ಜಾಗ ಖಾಲಿ ಮಾಡಿ. ಜಾನೆ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ಏನ್ ಆರ್ಡರ್ ಮಾಡಿದಿರಾ? ನನ್ನ ಹತ್ರ ಫಾರ್ಮಲ್ ಶರ್ಟ್ಸ್ ಇರ್ಲಿಲ್ಲ, ಅದನ್ನ ತರಿಸ್ಕೊಂಡೆ. ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನನ್ ದುಡ್ಡನ್ನ ಯಾಕೆ ಹಾಳು ಮಾಡ್ತಿದ್ದೀರಾ? ಅದು ನಾನೆಲ್ಲ ಹಾಳು ಮಾಡ್ತಿದ್ದೀನಿ. ನೀನು ಆರ್ಡರ್ ಮಾಡಿ ತರಿಸ್ಕೊಂಡಂಗೆ ನಾನು ತರಿಸ್ಕೊಂಡೆ ಅಷ್ಟೇ. ದುಡಿಯೋರ್ಗು ದುಡಿದೇ ಇರೋರ್ಗು ಒಂದೇನಾ? ನೀವ್ ದುಡಿಬೇಕಾದ್ರೆ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ಮಧು, ಇವನ್ ಮುಂದೆ ಇದೆಲ್ಲ ಮಾತಾಡ್ಬೇಕಾ? ಸಂಸಾರದ ಗುಟ್ಟು ರಟ್ಟಾಗಬಾರ್ದು. ನಿಮ್ ಬಂಡವಾಳ ಇಡೀ ಊರಿಗೆ ಗೊತ್ತು. ಇನ್ ಇದ್ರಲ್ಲಿ ಗುಟ್ಟೇನಿದೆ? ದಿಸ್ ಇಸ್ ಟು ಮಚ್ ಮಧು.
ಗುರುತು ಪರಿಚಯ ಇಲ್ದವ್ರ ಮುಂದೆ ಈ ರೀತಿ ಅವಮಾನ ಮಾಡೋದು ಸರಿನಾ? ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಸೇವಕ್ ಯಾರು ಅಂತ ನನಗೆ ಚೆನ್ನಾಗೆ ಗೊತ್ತು. ಇದು ಒಂದು ಶರ್ಟ್ ತಗೊಂಡಿದ್ದಕ್ಕೆ ಇಷ್ಟೊಂದು ಅವಮಾನ ಮಾಡ್ತಿದ್ಯಾ? ಅವಮಾನ ಮಾಡ್ತಿಲ್ಲ, ಬುದ್ಧಿ ಹೇಳ್ತಿದ್ದೀನಿ. ಇದನ್ನ ಹೊರಗಡೆ ತಗೊಂಡಿದ್ರೆ ದುಡ್ಡು ಉಳಿತಿತ್ತು ತಾನೆ. ಸಣ್ಣ ಪುಟ್ಟದಕ್ಕೂ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಬೇಕಾ? ಇದು ಇದನ್ನ ನಾನು ಡಿಸ್ಕೌಂಟ್ ಅಲ್ಲೇ ತರಿಸಿದ್ದೀನಿ. ವಾದ ಮಾಡ್ಬೇಡಿ, ನೀವ್ ಮಾಡಿ ತಪ್ಪು ಅಷ್ಟೇ. ನೀನೇನೆಯಾ ಕೋತಿ ಆಟ ನೋಡ್ದಂಗೆ ನೋಡ್ತಾ ನಿಂತ್ಬಿಟ್ಟೆ, ಜಾಗ ಖಾಲಿ ಮಾಡೋ. ನಾ ಬಂದ ಕೆಲಸ ಇನ್ನೂ ಆಗಿಲ್ಲ ಸರ್, ಅದಕ್ಕೆ ನಿಂತಿರೋದು. ಮೇಡಮ್, ನೀವು ಸ್ಯಾಂಡ್ಲು ಆರ್ಡರ್ ಮಾಡಿದ್ದೀರಲ್ಲ, ಬಂದಿದ್ದೆ ತಗೊಳ್ಳಿ. ನನ್ನ ಸೇವೆಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ ಸರ್. ಐ ಲೈಕ್ ಇಟ್. ಇಂಥ ಪರಿಸ್ಥಿತಿಯಲ್ಲಿ ಕೂಡ ನೀನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿಲ್ಲದ, ನಿನ್ನಂಥವ್ರು ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಸಿಕ್ಕುದಿಲ್ವಾ? ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಸರ್. ನೋಡಿ ಸರ್, ಇಷ್ಟು ಒಳ್ಳೆಯವನಿಗೆ ಈ ಥರ ಅನ್ಯಾಯ ಆಗ್ತಿದೆ. ಹೇಗಾದ್ರೂ ಮಾಡಿ ಬಿಟ್ಬಿಡಿ ಸರ್. ಇಡ್ಬೋದಿತ್ತು, ಆದರೆ ಇದನ್ನು ಬಿಟ್ಟರೆ ನಾನು ನನ್ನ ತಾಯಿಯ ಪ್ರೀತಿಯನ್ನು ಕಳ್ಕೊಳ್ತೇನಲ್ವಾ? ನಾನು ಹೋಗೋರ್ಗೆ ಹೇಳ್ತೀನಿ ಸರ್, ಅವಾಗ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಐ ಲೈಕ್ ಇಟ್. ಹಾಗಾದ್ರೆ ಬಿಚ್ಚುವ. ಕಲ್ಟಿವೇಟ್ರು, ನೀನು ಹಿಂಗೆ ಮಾಡ್ತಿದೆ ಅಂತ ನನಗೆ ಗೊತ್ತಿತ್ತು ಕೂಡ, ಅದಕ್ಕೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಿ. ಮತ್ತೊಂದು ಗಂಟೆಯಲ್ಲಿ ಇಟ್ಟಿದ್ದೀರಿ. ಇವನ ಮೇಲೆ ಇಟ್ಟಿದ್ದಿ. ಈಗ ಆಚೆಗೆ ಹೋಗು, ನಾನು ಇವನ ಜೊತೆಗೆ ಹೋಗಿ ಮಾತಾಡಬೇಕು. ತೊಂದರೆ ಎಲ್ಲ ಮಾತಾಡಿ, ನಾನು ಇಲ್ಲೇ ಕೂತ್ಕೊಳ್ತೇನೆ, ಯಾವುದನ್ನು ಕೇಳುದಿಲ್ಲ, ಕಿವಿ ಮುಚ್ಚಿಕೊಳ್ತೇನೆ. ಐ ಲೈಕ್ ಇಟ್. ಹೋಗ್ತೇನೆ. ಯಾಕೆ ಸರ್ ಹೊಡಿತಿದ್ದೀರಾ? ಒಡೆದಲ್ಲ, ಸಾಯಿಸ್ಬಿಡ್ಬೇಕು. ನೀ ಯಾರು ಮೋಡಿ ಮಾಡಿದೆಯಪ್ಪ, ನಿನ್ನ ಬಗ್ಗೆ ಯಾನ್ ಸುಳ್ಳು ಹೇಳೋರು ನಂಬೋದೇ ಇಲ್ಲ ಅಂತೀನಿ. ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಹೇಳೋ ಸುಳ್ಳ ನಂಬ್ತಾರ ಸರ್? ನನಗೆ ತಿರಿಕಮ್ ಮಾತಾಡಿಯಾ, ಚರ್ಮ ಸುಲ್ದಾಕ್ಬಿಡ್ತೀನಿ. ಸರ್, ಎರಡು ಪಾರ್ಸಲ್ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಬೇಕಿದ್ರೆ ಚರ್ಮ ಸುಲಿರಂತೆ ಸರ್. ಸರ್ ಬಿಚ್ಚಿ ಸರ್. ಯಾಕಪ್ಪ ಈಗ ಹೋಗ್ಬಿಟ್ಟು ನಮ್ಮ ಮೇಲೆ ಇಲ್ದೇ ಇರೋದನ್ನೆಲ್ಲ ಹೇಳ್ಬಿಟ್ಟು ನಮಗೆ ಬ್ಯಾನ್ಸಕ್ ನೋಡಿಯಾ? ಯಾವುದೇ ಕಾರಣಕ್ಕೂ ನಿನ್ನ ಆಚೆಗೆ ಬಿಡಲ್ಲ. ಕಟ್ಟಿಬಿಟ್ರು, ಇವ್ ನೋಡ್ಕೊಂಡು ನಾವು ಹೋಗಿದ್ ಬರ್ತೀನಿ. ಎಂತ ಮಾಡಿದ್ರಾ? ಬುಡಗೊಟ್ಟಿದ್ರಾ? ನೋಡಿ ಸರ್, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಸರ್. ಈ ಜಗತ್ತೇ ಹಾಗೆಯ, ಬದುಕ್ತೇವೆ ಅಂದರೆ ಬಾಯಿ ಬಡ್ಕೊಳ್ತಾರೆ, ಇಲ್ಲಾಂದರೆ ಯಾವುದೋ ಬಡ್ಕೊಳ್ತಾರೆ. ಸರ್, ಈಗಲಾದ್ರೂ ಗೊತ್ತಾಯ್ತಲ್ಲ ನಾನು ಒಳ್ಳೆಯವನು ಅಂತ. ಸರ್, ಗಂಟು ಬಿಚ್ಚಿ ಸರ್. ಓಕೆ, ಸ್ವತಂತ್ರವಾಗಿ ಬದುಕು, ಹೋಗು. ರಕ್ಕೆ ಎಸ್ ಬಾಸ್. ಇವನ್ನ ನೋಡ್ಕೊ ಅಂದ್ರೆ ಆಚೆ ಕಳಿಸ್ತಾ ಇದೆಯಲ್ಲೋ. ನೋಡು, ಹೀಗೆಲ್ಲ ಮಾಡಿದ್ರೆ ನಿನ್ಗೆಲ್ಲೂ ಶಾಕ್ ಸಿಗ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಆಡಗುಡೆ ಮಾಡಬೇಡಿ ಜಾಡಿ ಭಯ್ಯ, ಇವರು ನಿಮ್ಮ ವಸ್ತು, ನೀವೇ ನೋಡ್ಕೊಳ್ಳಿ, ನಾನೇ ಆಚೆ ಹೋಗ್ತಾರೆ. ಸರ್, ಈಗ ತಾನೇ ಗೌಡ್ರು ಹೊಡೆದಿದ್ದು ನಾವು ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ನೀವು ಹೊಡೆದ್ಬಿಟ್ರೆ ನಾನು ಸತ್ತು ಹೋಗ್ತೀನಿ ಸರ್. ಅದಕ್ಕೆ ತಾನೇ ಬಂದಿರೋದು. ಲೇ, ನಿನ್ನ ಕೆಟ್ಟವನು ಅಂದ್ರೆ ಅವ್ರು ನಂಬ್ತಾನೆ ಇಲ್ವಲ್ಲೋ, ನನ್ನನ್ನೇ ಕೆಟ್ಟವನು ಅಂತಾರೆ. ಕೆಟ್ಟವ್ರನ್ನ ಕೆಟ್ಟವ್ರು ಅಂದೆ ಇನ್ನೇನು ಒಳ್ಳೆಯವರು ಅಂತಾರ ಸರ್. ಲೇ, ನನ್ನನ್ನೇ ಕೆಟ್ಟವನು ಅಂತೀನೋ, ಅವ್ರ ಅವಮಾನ ಮಾಡಿದ ಸಾಲದು ಅಂತ ನೀನು ನನ್ಗೆ ಅವಮಾನ ಮಾಡ್ತೀಯಾ? ನೋಡು, ಅವ್ರಿಗೆ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತನಕ ಇಲ್ಲೇ ಬಿದ್ದಿರೋ. ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ಯಾಕಮ್ಮೆ ಪುಟ್ಮಲ್ಲಿ, ಎಣ್ಣೆ ಇಲ್ದಿರೋ ದೀಪ ತರ ಕೂತಿದೆ. ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ತಂದು ದೀಪ ಹಚ್ಬೋದು, ಉಸಿರೇ ಇಲ್ಲ ಅಂದ್ರೆ ಎಲ್ಲಿಂದ ತಂದಿರಿ? ಯಾನಮ್ಮೆ ಇಷ್ಟ ದಿನ ಪೆತ್ ತರ ಮಾತಾಡ್ತಿದ್ದೆ, ಈಗ ಭಗವದ್ಗೀತೆ ಓದಿರೋಳ್ ತರ ಮಾತಾಡ್ತಾ ಇದೆ. ನಾನು ಭಗವದ್ಗೀತೆ ಓದಿರೋಳ್ ತರ ಮಾತಾಡ್ತಾ ಇಲ್ಲ, ನಾನು ಸೇವಕನ ಬಗ್ಗೆ ಮಾತಾಡ್ತೀವಿ. ಅವೆಂತವ ಅಂತ ಗೊತ್ತಾಯ್ತು ತಾನೆ, ಇಷ್ಟೊತ್ನಾಗ್ಲೂ ಅವ್ನು ನೆನ್ಸ್ಕೋಬೇಕಾ? ಅವ್ರಿಗೆ ಹಾಗಾಗಿದೆ ಅಂದ್ರೆ ನಾನ್ ನಂಬಲ್ಲ. ದೇವ್ರು ಒಳ್ಳೆಯವ್ರಿಗೆ ಕೆಟ್ಟದನ್ನ ಮಾಡಲ್ಲ. ಅದೆಲ್ಲ ದ್ವಾಪರ ಯುಗದಲ್ಲಿ. ಈಗಿನ ಕಾಲದಲ್ಲಿ ಬರೀ ಪಾಪಿಗಳೇ ತುಂಬೋಗ್ಬಿಟ್ಟಿದ್ದಾರೆ. ಅದಕ್ಕೆ ದೇವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತು ಬಿಟ್ಟಿದ್ದಾನೆ. ಏನ್ ಈ ಮಾತಿನ ಅರ್ಥ? ಅವ್ರು ಕೆಟ್ಟವ್ರು ಅಂತನ? ಸಾಧ್ಯನೇ ಇಲ್ಲ. ಹೌದು, ಗಂಡನ ಮಾತ್ಕಿಂತ ನಿನ್ಗೆ ಅವನ ಮಾತು ಮುಖ್ಯ ಆಗೋಯ್ತಾ? ನಾನು ಹೇಳಿದ್ದು ಹಂಗಲ್ಲ, ಅವನು ನೋಡಕ್ಕೆ ನನ್ನ ತಮ್ಮ ಉತ್ಮುನ್ ತರನೇ ಇದ್ದ, ಅದಕ್ಕೆ ಒಳ್ಳೆಯವನು ಅಂದದ್ದು. ನಿನ್ ತಮ್ಮ ಏನ್ ಒಳ್ಳೆಯವನಾ? ಅವೆಂತ ಪರೋಡಿ ಕಳ್ಳ ಅಂತ ನನಗ್ ಗೊತ್ತಿಲ್ವಾ? ಬಾಬಣ್ಣ, ನನ್ನ ತಮ್ಮನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ಅವನೇನ್ ಬೇಕು ಅಂತ ಕಳ್ಳ ಆಗವನ. ಇನ್ನೇನ್ ಬೇಡ ಅಂತ ಕಳ್ಳ ಅದ್ನ? ಆನಕ್ಕದ್ರು ಕಳ್ಳಿಯೇ, ಅಡಕಕ್ಕದ್ರು ಕಳ್ಳಿಯೇ. ಬಾಬಣ್ಣ, ನೀವ್ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ.
ಆಮೇಲೆ ಪುಟ್ಮಲಿ ಯಾರ್ದೋ ವಿಷಯಕ್ಕೆ ನಾವಿಬ್ರು ಯಾಕಮ್ಮೆ ಕಿತ್ತಾಡ್ಬೇಕು ನೋಡು, ನಿನಗೆ ಅವನಲ್ಲ ಅಂದ್ರೆ ಇನ್ನೊಬ್ಬ ತಂದು ಕೊಡ್ತಾನೆ ಪುಟಾಕು. ಆದ್ರೆ ಸೇವಕ್ ತರ ವ್ಯಕ್ತಿ ಸಿಗಲ್ವಲ್ಲ. ನನಗಿಂತ ಅವನೇ ಹೆಚ್ಚಾಗ್ಬಿಟ್ಟ. ಹೆಚ್ಚು ಅಂತ ಅಲ್ಲ, ಒಳ್ಳೇದೆಲ್ ಸಿಗುತ್ತೋ ಅಲ್ಲೇ ತಗೋಬೇಕು. ಅದ್ ನಿಮಗೆ ಈ ಜನ್ಮದಲ್ಲಿ ಬರಲ್ಲ ಬಿಡಿ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ತುಂಡ ಕತ್ತರಿಸಾಕ್ಬಿಡ್ತೀನಿ. ನೀವೇನಾದ್ರೂ ಹಂಗ್ ಮಾಡಿದ್ರೆ ನಾನು ನಿಮ್ಮನ್ನ ಬುಟ್ಟು ಹೊಟ್ಟೋಯ್ತೀನಿ. ಆಮೇಲೆ ಪುಟ್ಮಲಿ ಅದ್ಯಾವನ ಕಿತ್ತೋಗಿರೋನ್ಗೋಸ್ಕರ ಕಟ್ಕೊಂಡ್ರೆ ಗಂಡನೇ ಬುಟ್ಟೋಯ್ತೀನಿ ಅಂತಿದೆಲ್ಲ ಸರಿಯಾ? ನಿಯತ್ತಾಗಿ ದುಡ್ಕೊಂಡು ತಿಂತೇನೋ ಸಾಯ್ತೀನಿ ಅಂತೀರಲ್ಲ, ಇದು ಸರಿಯಾ? ನನ್ ಬುಟ್ಟ ಇಟ್ಕಲೆ ಸಾಯಿಸ್ಬಿಡಕ್ಕದ್ದ? ಬಾಬಣ್ಣ, ಅವನ್ನ ನೋಡೋವರೆಗೂ ನಾನು ನಿಮ್ ತಾವ ಮಾತಾಡಲ್ಲ. ಆಮೇಲೆ ಪುಟ್ಮಲಿ ಅದಕ್ಕೂ ಇದಕ್ಕೂ ಯಾನಮ್ಮೆ ಸಂಬಂಧ? ಅವನೆಲ್ಲಿ ಅಕ್ಕುಟ್ಟೋಗಿದ್ದಾನೆ ಯಾರು ಗೊತ್ತು? ಇದೇ ಬೇಡ ಅನ್ನೋದು. ಅವನಿಗೇನೂ ಆಗಿರಲ್ಲ, ಚಂದಾಗೆ ಇರ್ತಾನೆ. ನೀವು ಕೆಟ್ಟದ್ ಬಯಸಿದ್ರೆ ನಿಮ್ಗೂ ಕೆಟ್ಟದ್ದೇ ಆಗೋದು. ಅಷ್ಟೊಂದು ಮೋಡಿ ಮಾಡ್ಬಿಟ್ಟಿದ್ದಾನ ಅವ್ನು ನಿನ್ಗೆ? ಇದು ಮೋಡಿ ಅಲ್ಲ, ವಾತ್ಸಲ್ಯ. ಅವ್ರ ಅಟ್ಲೀಸ್ಟ್ ಕೊರಿಯರ್ ಬಾಯ್ ಆಗಾದ್ರೂ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನೀವು ಯಾವ ಕೆಲಸನೂ ಮಾಡ್ತಿಲ್ವಲ್ಲ. ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡಿ, ಆಗ ಅವ್ರು ಕೊಡ್ತಿರೋ ಗೌರವನ ನಿಮ್ಗೂ ಕೊಡ್ತೀನಿ. ಇಲ್ಲ ಅಂದ್ರೆ ಕೊಡ್ತಿರೋ ಗೌರವನು ಗೋರಿ ಸೇರ್ಕೋಬೇಕು. ನೋಡಕ್ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಏನಿದು 30 ಲಕ್ಷ ಲಾಸ್ ಆಗ್ತಿದ್ರು ಏನೋ ವರಿನೇ ಮಾಡ್ತಿಲ್ಲ. ಏನು ಹಿಂಗೆ ಕೇಳ್ತಾ ಇದೀಯಾ? 30 ಲಕ್ಷ ನನಗೆ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನಮ್ಮ ಮನೆ ನಾಯಿಗೆ ಹಾಕೋ ಫುಡ್ ಖರ್ಚದು. ನಾಯಿಗೆ ತಿನ್ನಕ್ಕೆ 30 ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಂದಮೇಲೆ ನೀವು ತಿನ್ನಕ್ಕೆ ಎಷ್ಟು ಖರ್ಚು ಮಾಡಿರಿ? ಅದನ್ನ ಲೆಕ್ಕ ಹಾಕಕ್ಕಂತಾನೆ ಒಬ್ಬ ಆಡಿಟರ್ ಇಟ್ಟಿದ್ದೀನಿ. ಅದು ಯಾರು ಇವ್ರಿಗೂ? ಅಷ್ಟು ಸಾರಿ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟೆ. ಇವ್ರು ಗೌಡ್ರು ಅಂತ ನಮ್ಮ ಆಪೋಸಿಟ್ ಮನೇಲಿ ಇರ್ತಾರೆ. ಹ್ಞೂ ಕಣೆ ಅವಳಿ, ನಾನು ಶ್ರೀರಾಮಚಂದ್ರೇಗೌಡ ಜೀವನಕಾಯ್ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ. ಇವ್ರು ಯಾರು? ನಿನ್ನ ಅಸಿಸ್ಟೆಂಟಾ? ಎಕ್ಸ್ಕ್ಯೂಸ್ ಮೀ, ನಾನು ಅವಳ ಅಸಿಸ್ಟೆಂಟ್ ಅಲ್ಲ, ಹಸ್ಬೆಂಡ್. ಐಮ್ ಸಾರಿ ಮಧು, ನಾಟ್ ಎ ಗುಡ್ ಚಾಯ್ಸ್. ಏನ್ ಮಾಡ್ಲಿ ಕ್ರಿಶ್, ನೀನ್ ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಇಂಥವ್ರ ಜೊತೆ ಬಾಳೋದು ದೌರ್ಭಾಗ್ಯ ಬಂದಿದೆ ನಂಗೆ. ಮಧು, ದಿಸ್ ಇಸ್ ಟು ಮಚ್. ಜಾನಿ ಜಸ್ಟ್ ಶಟ್ ಅಪ್. ಕ್ರಿಶ್, ಬಾ ನಿನ್ ರೂಮ್ ತೋರಿಸ್ತೀನಿ. ಮಧುರವ್ರೆ, ನನಗೊಂದು ಡೌಟು. ಏನ್ ಗೌಡ್ರೆ? ದುಡ್ಡು ಕೇರ್ ಮಾಡಿದಾರೋ ವ್ಯಕ್ತಿ ಫಾರಿನ್ನಿಂದ ಬಂದು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದು ಬಿಟ್ಬಿಟ್ಟು ಈ ಹಟ್ಟಿಗೆ ಯಾಕೆ ಬಂದರು? ಕರೆಕ್ಟಾಗಿ ಕೇಳಿದ್ರಿ ಗೌಡ್ರೆ. ಗೌಡ್ರೆ, ನಿಮ್ಮ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಈ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಮಾತ್ರ ಸ್ಟಾರ್ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಈ ಸ್ಟಾರ್ ಸಿಗಲ್ವಲ್ಲ. ದಟ್ಸ್ ವೈ ಐ ಆಮ್ ಹಿಯರ್. ಅದು ಲೆಟ್ಸ್ ಗೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ಇದನ್ನೆಲ್ಲ ನೋಡಿದ ಮೇಲೂ ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಹಂಗಾರೆ ಸತ್ತೋಗ್ಬಿಡಿ. ಮಧುರವ್ರೆ, ಯಾನೇ ಇವತ್ತು ತಿಂಡಿ ಗಮ್ಮಂತಾದೆ. ಹೌದು ಗೌಡ್ರೆ, ನನ್ನ ಬಾಯ್ ಫ್ರೆಂಡ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಮಧು, ಯಾವತ್ತಾದ್ರೂ ಒಂದು ದಿನ ನನಗೆ ಈ ಥರ ತಿಂಡಿ ಮಾಡ್ಕೊಟ್ಟಿದ್ಯಾ? ಜನ ಸೌಂಡ್ ಬರೋ ಗಂಟೆ ಮಾತ್ರ ಇಷ್ಟಪಡೋದು. ಏನ್ ನಿನ್ನ ಮಾತಿನ ಅರ್ಥ? ನೀವು ಸೌಂಡ್ ಪಾರ್ಟಿ ಅಲ್ಲ ಅಂತ. ಮಧುರವ್ರೆ, ನೀವು ಸ್ಪೆಷಲ್ ಆಗಿ ಮಾಡಿರೋ ತಿಂಡಿನ ನನಗೂ ಓಸಿ ಕೊಡಿ. ರುಚಿ ನೋಡ್ಬಿಟ್ಟು ಹೆಂಗಿದ್ದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೊಡ್ತೀನಿ. ಥ್ಯಾಂಕ್ ಯು. ಆದ್ರೆ ನನ್ನ ಬಾಯ್ ಫ್ರೆಂಡ್ ತಿಂದು ಮಿಕ್ಕಿದ್ರೆ. ರೀ ಗೌಡ್ರೆ, ಈ ಮರ್ಯಾದೆ ತಗೊಳ್ಳೋದಕ್ಕೆ ಬಾಯ್ ಬಿಟ್ಟು ತಿಂಡಿ ಕೇಳ್ಬೇಕಿತ್ತ? ಕ್ರಿಶ್ ಬೇಗ ಬಾ, ಟಿಫಿನ್ ರೆಡಿ ಇದೆ. ಬಂದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಏನ್ ಸ್ಪೆಷಲು? ನಿನ್ನೆ ಇಡ್ಲಿನ ಈಸ್ಕಿ ಉಪ್ಪಿಟ್ಟು ಮಾಡಿದಾಳೆ. ನಿನ್ನೆ ಮೊನ್ನೆ ತಂಗ್ಳು ತಿನ್ನಕ್ಕೆ ಅವ್ರೆ ನಿಮ್ ತರ ಕೆಲಸ ಮಾಡ್ದೆ ಕೂತಿದಾರ ಅನ್ಕೊಂಡಿದ್ದೀರಾ? ಯು ಡೋಂಟ್ ವರಿ ಕ್ರಿಶ್, ನಿನ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಅಣ್ಣಪ್ಪನವ್ರೆ, ಮಾತಾಡಿ ಮರ್ಯಾದೆ ಕಳ್ಕೋಬೇಕಿತ್ತ? ನೋಡಿ ಗೌಡ್ರೆ, ಒಂದು ದಿನ ಇಷ್ಟು ಪ್ರೀತಿಯಿಂದ ನನಗೆ ಬಡಿಸ್ಲಿಲ್ವಲ್ರಿ? ನನಗೂ ಅಷ್ಟೇ. ಉಪ್ಪಲ್ಲಿ ಒಂದಿನೂ ಇದೇ ಥರ ಬಡಿಸ್ಲಿಲ್ಲ ಅಂದು. ಮಧು, ಒಂದು ಸತ್ಯ ಹೇಳ, ನನ್ನ ಲೈಫಲ್ಲೇ ಇಷ್ಟು ಸೂಪರ್ ಆಗಿರೋ ಟಿಫನ್ ಮಾಡೇ ಇರಲಿಲ್ಲ. ಇರೋದ್ನೆಲ್ಲ ನಾಯಿಗೆ ತಿನ್ನಿಸ್ತಾ ಇದ್ರೆ ನೀವೇನು ತಿಂದಾರಿ ಹೇಳಿ? ಅದು ನಮ್ಮ ಮಧುರವ್ರ ಕೈ ರುಚಿನೇ ಹಂಗೆ ಅನ್ನಿ. ಅವ್ರು ಮಾಡೋ ಅಡುಗೆನ ಪ್ರಪಂಚದ ಯಾವ ಸ್ಟಾರ್ ಹೋಟ್ಲಲ್ಲೂ ಮಾಡಲ್ಲ ಅನ್ನಿ. ಅದಕ್ಕೆ ತಾನೇ ನಾನು ಆ ಸ್ಟಾರ್ ಹೋಟ್ಲು ಬಿಟ್ಟು ಈ ಸ್ಟಾರ್ ಕೈ ರುಚಿ ತಿನ್ನಕ್ ಬಂದಿರೋದು.
ಇಟ್ಸ್ ಮೈ ಪ್ಲೆಜರ್ ಕ್ರಿಶ್. ನಿನ್ಗೋಸ್ಕರ ಹೊಸ ಹೊಸ ರೆಸಿಪೀಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಅದು ನೀನು ಯಾಕೆ ನನ್ನ ಜೊತೆ ಫಾರಿನ್ ಬರಬಾರ್ದು? ವೈ ನಾಟ್? ನೀನ್ ಕರೆದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಬರ್ತೀನಿ. ಮಧು, ನಮ್ಗೆ ಇಂಡಿಯಾ ಬಿಟ್ಟು ಫಾರಿನ್ಗೆ ಹೋಗೋ ಪ್ಲಾನ್ ಇಲ್ಲ ಅಂತ ಗೊತ್ತು ತಾನೆ? ನೀವ್ ಪ್ಲಾನ್ ಮಾಡಿಲ್ಲ, ಬಟ್ ನಾನ್ ಪ್ಲಾನ್ ಮಾಡ್ತಿದ್ದೀನಿ. ನಂಗೆ ನೀವು ಈ ಮನೆ ಎರಡು ಬೋರ್ ಆಗಿದೆ. ಹಂಗಾರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮಟ್ಟಿಗೆ ಬಂದ್ಬಿಡಿ, ಅಲ್ಲಿ ನಿಮ್ನ ಪುಟ್ಮಲ್ಲಿ ಬೇಜಾರಾಗದೇ ಹತ್ರ ನೋಡ್ಕೊತಾಳೆ ಎಂದಿ. ಬೇಡ ಗೌಡ್ರೆ, ನಾನು ನೋಡ್ಕೊಳಕ್ಕೆ ಕ್ರಿಶ್ ಇದ್ದಾನೆ, ನಾನು ಅವನ ಜೊತೆಗೆ ಇರ್ತೀನಿ. ಎಸ್, ಯು ಆರ್ ರೈಟ್. ಕ್ರಿಶ್, ನಿಂಗೆ ನೆನ್ಪಿದ್ಯಾ ಕಾಲೇಜ್ ಡೇಸ್ ಅಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ತಿಂಡಿ ತಿಂತಿರುವಾಗ ಮಧು ನಂಗೊಂಚೂರು ತಿಂಡಿ ತಿನ್ಸು ಅಂತ ಹಠ ಮಾಡ್ತಿದ್ದೆ. ಆಗ ನಂಗೆ ಸಿಟ್ಟು ಬಂದು ನಿನ್ ತಲೆಗೆ ಮೊಟಕ್ತಿದ್ದೆ. ನಿಜ, ಆ ಪೇನು ನನ್ಗೆ ಇವಾಗ್ಲೂ ಇದೆ. ಸಾರಿ, ಇಲ್ಲಿದೆ. ಒಳ್ಳೆ ಕೆಲಸ ಮಾಡಿದ್ಯಾ ಮಧು. ಅದಕ್ಕೆ ಅವತ್ ಕೊಟ್ಟು ನೋವನ್ನ ಮರ್ಸಕ್ಕೆ ಇವತ್ತು ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ. ಯಾವುದೇ ಕಾರಣಕ್ಕೂ ತಿಂಡಿ ತಿನ್ನಿಸ್ಬೇಡಿ, ಆಮೇಲೆ ನನಗೆ ನೋವಾಗ್ಬಿಡ್ತದೆ. ಇವನಕ್ ತಿಂಡಿ ತಿನ್ಸಿದ್ರೆ ನಿಮಗೆ ಯಾಕೆ ನೋವಾಗುತ್ತೆ? ನನಗೆ ತಿನ್ನಿಸ್ತಿಲ್ವಲ್ಲ ಅಂತ. ಅಂದ್ರೆ ಅಣ್ಣಪ್ಪನವ್ರಿಗೆ ತಿನ್ನಿಸ್ತಿಲ್ವಲ್ಲ ಅಂತ. ಮಧುರವ್ರೆ, ಇಷ್ಟು ದಿನ ಆಗದೆ ಒಂದಿನ ಏನಾದ್ರು ಅಣ್ಣಪ್ಪನವ್ರಿಗೆ ತಿಂಡಿ ತಿನ್ಸಿದ್ರೆ, ಈಗ ಇವ್ರ ಮುಂದೆ ಇವನಿಗೆ ತಿಂಡಿ ತಿನ್ಸಿದ್ರೆ ಇವ್ರ ಮನ್ಸು ಒಡೆದು ಚೂರು ಚೂರು ಆಗ್ಬಿಡಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ, ನೀವೊಬ್ಬರೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಹಠ ಛಲ ಇಲ್ದಿರೋ ಮನ್ಸು ಒಡೆದ್ರೆ ನಾನ್ ಕೇರ್ ಮಾಡಲ್ಲ. ನೀನ್ ತಿನ್ನು ಕ್ರಿಶ್. It hurts, bro. ಹಾಯ್ ಮಧು. ಹಾಯ್ ಕ್ರಿಶ್. ಹೌ ಆರ್ ಯು? ಐ ಆಮ್ ಗುಡ್. ಯು ಆರ್ ಲುಕಿಂಗ್ ಗುಡ್. ಯು ಡು ವೆರಿ ಸ್ಮಾರ್ಟ್. ಥ್ಯಾಂಕ್ ಯು. ಹಲೋ. ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ಫೋನ್ ಮಾಡ್ಬಿಡಿ ನನಗೆ ಅಂತ. ನಾನು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಂಡಿಯಾಗೆ ಬಂದಿದ್ದು. ಏನಾ ಇವಾಗ ಮಾತಾಡಲಿಲ್ಲ ಅಂದರೆ 30 ಲಕ್ಷ ಲಾಸ್ ಆಗುತ್ತಾ? ಹೇ ಕಮಾನ್ ಯಾ, ಶಡ. ಜಸ್ಟ್ 30 lakhs, 30 ಲಕ್ಷ ಅಷ್ಟೇ ತಾನೆ. ಹೋದ್ರೆ ಹೋಗ್ಲಿ ಬಿಡ್ರೆ, ಇಡ್ರಿ ಫೋನು, ಡಿಸ್ಟರ್ಬ್ ಮಾಡ್ಬೇಡಿ. ಏನಣ್ಣಪ್ಪನವ್ರೆ, 30 ಲಕ್ಷ 4 ಲಕ್ಷ ಮಾಡಿ ಮಾತಾಡ್ತಾವನೆ. ಅವನು ವಿಷಯ ನಮ್ಗೆ ಯಾಕೆ ಬಿಡಿ ಗೌಡ್ರೆ. ಏನ್ ಕ್ರಿಶ್, ತುಂಬಾ ಬ್ಯುಸಿ ಅನ್ಸುತ್ತೆ. ಏನು ಮಾಡಲಿ ಮಧು, ನನ್ನ ಬಿಸ್ನೆಸ್ ಹೆಂಗಿದೆ ಅಲ್ವಾ? ವೆರಿ ಗುಡ್. ನೀನು ಈ ರೀತಿ ನೋಡಕ್ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಏನಿದು 30 ಲಕ್ಷ ಲಾಸ್ ಆಗ್ತಿದ್ರು ಏನೋ ವರಿನೇ ಮಾಡ್ತಿಲ್ಲ. ಏನು ಮಧು ಹಿಂಗೆ ಕೇಳ್ತಾ ಇದೆಯಾ? 30 ಲಕ್ಷ ನನಗೆ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನಮ್ಮ ಮನೆ ನಾಯಿಗೆ ಹಾಕೋ ಫುಡ್ ಖರ್ಚದು. ನಾಯಿಗೆ ತಿನ್ನಕ್ಕೆ 30 ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಂದಮೇಲೆ ನೀವು ತಿನ್ನಕ್ಕೆ ಎಷ್ಟು ಖರ್ಚು ಮಾಡಿರಿ? ಅದನ್ನ ಲೆಕ್ಕ ಹಾಕಕ್ಕಂತಾನೆ ಒಬ್ಬ ಆಡಿಟರ್ ಇಟ್ಟಿದ್ದೀನಿ. ಹೌದು, ಯಾರು ಇವ್ರದ್ದು? ಅಷ್ಟು ಸಾರಿ, ಇವ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟೆ. ಇವ್ರು ಗೌಡ್ರು ಅಂತ ನಮ್ಮ ಆಪೋಸಿಟ್ ಮನೇಲಿ ಇರ್ತಾರೆ. ಹ್ಞೂ ಕಣೆ ಹೋಲಿ, ನಾನು ಶ್ರೀರಾಮಚಂದ್ರೇಗೌಡ, ಜೀವನಕಾಯಿ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ. ಇವ್ರು ಯಾರು? ನಿನ್ನ ಅಸ್ಟೆಂಟಾ? ಎಕ್ಸ್ಕ್ಯೂಸ್ ಮೀ, ನಾನು ಅವಳ ಅಸಿಸ್ಟೆಂಟ್ ಅಲ್ಲ, ಹಸ್ಬೆಂಡ್. ಐಮ್ ಸಾರಿ ಮಧು, ನಾಟ್ ಎ ಗುಡ್ ಚಾಯ್ಸ್. ಏನ್ ಮಾಡ್ಲಿ ಕ್ರಿಶ್, ನಿನ್ ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಇಂಥವ್ರ ಜೊತೆ ಬಾಳೋದು ಅವ್ರ ಭಾಗ್ಯ ಬಂದಿದೆ ನಂಗೆ. ಮಧು, ದಿಸ್ ಇಸ್ ಟು ಮಚ್. ಜಾನಿ ಜಸ್ಟ್ ಶಟ್ ಅಪ್. ಕ್ರಿಶ್, ಬಾ ನಿನ್ ರೂಮ್ ತೋರಿಸ್ತೀನಿ. ಮಧುರವ್ರೆ, ನನಗೊಂದು ಡೌಟು. ಏನ್ ಗೌಡ್ರೆ? ದುಡ್ಡು ಕೇರ್ ಮಾಡಿದಾರೋ ವ್ಯಕ್ತಿ ಫಾರಿನ್ನಿಂದ ಬಂದು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದು ಬಿಟ್ಬಿಟ್ಟು ಈ ಹಟ್ಟಿಗೆ ಯಾಕೆ ಬಂದರು? ಕರೆಕ್ಟಾಗಿ ಕೇಳಿದ್ರಿ ಗೌಡ್ರೆ. ನೋಡ್ರೆ, ನಿಮ್ಮ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಈ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಮಾತ್ರ ಸ್ಟಾರ್ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಈ ಸ್ಟಾರ್ ಸಿಗಲ್ವಲ್ಲ. ದಟ್ಸ್ ವೈ ಐ ಆಮ್ ಹಿಯರ್. ಅದು ಲೆಟ್ಸ್ ಗೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ಇದನ್ನೆಲ್ಲ ನೋಡಿದ ಮೇಲೂ ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಹಂಗಾರೆ ಸತ್ತೋಗ್ಬಿಡಿ. ಮಧುರವ್ರೆ, ಯಾನೇ ಇವತ್ತು ತಿಂಡಿ ಗಮ್ಮಂತಾದೆ. ಹೌದು ಗೌಡ್ರೆ, ನನ್ನ ಬಾಯ್ ಫ್ರೆಂಡ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಮಧು, ಯಾವತ್ತಾದ್ರೂ ಒಂದು ದಿನ ನನಗೆ ಈ ಥರ ತಿಂಡಿ ಮಾಡ್ಕೊಟ್ಟಿದ್ಯಾ? ಜನ ಸೌಂಡ್ ಬರೋ ಗಂಟೆ ಮಾತ್ರ ಇಷ್ಟಪಡೋದು. ಏನ್ ನಿನ್ ಮಾತಿನ ಅರ್ಥ? ನೀವು ಸೌಂಡ್ ಪಾರ್ಟಿ ಅಲ್ಲ ಅಂತ. ಮಧುರವ್ರೆ, ನೀವು ಸ್ಪೆಷಲ್ ಆಗಿ ಮಾಡಿರೋ ತಿಂಡಿನ ನನಗೂ ಓಸಿ ಕೊಡಿ, ರುಚಿ ನೋಡ್ಬಿಟ್ಟು ಹೆಂಗಿದ್ದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೊಡ್ತೀನಿ. ಥ್ಯಾಂಕ್ ಯು. ಆದ್ರೆ ನನ್ನ ಬಾಯ್ ಫ್ರೆಂಡ್ ತಿಂದು ಮಿಕ್ಕಿದ್ರೆ. ರೀ ಗೌಡ್ರೆ, ಈ ಮರ್ಯಾದೆ ತಗೊಳ್ಳೋದಕ್ಕೆ ಬಾಯ್ ಬಿಟ್ಟು ತಿಂಡಿ ಕೇಳ್ಬೇಕಿತ್ತ? ಕ್ರಿಶ್
ಕ್ರಿಶ್ ಬೇಗ ಬಾ, ಟಿಫಿನ್ ರೆಡಿ ಇದೆ. ಬಂದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಏನು ಸ್ಪೆಷಲು? ನಿನ್ನೆ ಇಡ್ಲಿನ ಈಸ್ಕಿ ಉಪ್ಪಿಟ್ಟು ಮಾಡಿದ್ದಾಳೆ. ನಿನ್ನೆ ಮೊನ್ನೆ ತಂಗ್ಳು ತಿನ್ನಕ್ಕೆ ಅವ್ರೆ ನಿಮ್ ತರ ಕೆಲಸ ಮಾಡ್ದೆ ಕೂತಿದಾರ ಅನ್ಕೊಂಡಿದ್ದೀರಾ? ಯು ಡೋಂಟ್ ವರಿ ಕ್ರಿಶ್, ನಿನ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚಬಾತ್ ಮಾಡಿದ್ದೀನಿ. ಅಣ್ಣಪ್ಪನವ್ರೆ, ಮಾತಾಡಿ ಮರ್ಯಾದೆ ಕಳ್ಕೋಬೇಕಿತ್ತ? ನೋಡಿ ಗೌಡ್ರೆ, ಒಂದು ದಿನ ಇಷ್ಟು ಪ್ರೀತಿಯಿಂದ ನನಗೆ ಬಡಿಸ್ತಿಲ್ವಲ್ರಿ? ನನಗೂ ಅಷ್ಟೇ. ಉಪ್ಪಲ್ಲಿ ಒಂದಿನೂ ಇದೇ ಥರ ಬಡಿಸ್ಲಿಲ್ಲ ಅಂದಿ. ಮಧು, ಒಂದು ಸತ್ಯ ಹೇಳ, ನನ್ನ ಲೈಫಲ್ಲೇ ಇಷ್ಟು ಸೂಪರ್ ಆಗಿರೋ ಟಿಫನ್ ಮಾಡೇ ಇರಲಿಲ್ಲ. ಇರೋದ್ನೆಲ್ಲ ನಾಯಿಗೆ ತಿನ್ನಿಸ್ತಾ ಇದ್ರೆ ನೀವೇನು ತಿಂದಾರಿ ಹೇಳಿ? ಅದು ನಮ್ಮ ಮಧುರ ಅವ್ರ ಕೈ ರುಚಿನೇ ಹಂಗೆ ಅನ್ನಿ. ಅವ್ರು ಮಾಡೋ ಅಡುಗೆನ ಪ್ರಪಂಚದ ಯಾವ ಸ್ಟಾರ್ ಹೋಟ್ಲಲ್ಲೂ ಮಾಡಲ್ಲ ಅನ್ನಿ. ಅದಕ್ಕೆ ತಾನೇ ನಾನು ಆ ಸ್ಟಾರ್ ಹೋಟ್ಲು ಬಿಟ್ಟು ಈ ಸ್ಟಾರ್ ಕೈ ರುಚಿ ತಿನ್ನಕ್ಕೆ ಬಂದಿರೋದು. ಇಟ್ಸ್ ಮೈ ಪ್ಲೆಜರ್ ಕ್ರಿಶ್, ನಿನ್ಗೋಸ್ಕರ ಹೊಸ ಹೊಸ ರೆಸಿಪೀಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಮಧು, ನೀನು ಯಾಕೆ ನನ್ನ ಜೊತೆ ಫಾರಿನ್ ಬರಬಾರ್ದು? ವೈ ನಾಟ್? ನೀನ್ ಕರೆದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಬರ್ತೀನಿ. ಮಧು, ನಮ್ಗೆ ಇಂಡಿಯಾ ಬಿಟ್ಟು ಫಾರಿನ್ಗೆ ಹೋಗೋ ಪ್ಲಾನ್ ಇಲ್ಲ ಅಂತ ಗೊತ್ತು ತಾನೆ? ನೀವ್ ಪ್ಲಾನ್ ಮಾಡಿಲ್ಲ, ಬಟ್ ನಾನ್ ಪ್ಲಾನ್ ಮಾಡ್ತಿದ್ದೀನಿ. ನಂಗೆ ನೀವು ಈ ಮನೆ ಎರಡು ಬೋರ್ ಆಗಿದೆ. ಹಂಗಾರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮಟ್ಟಿಗೆ ಬಂದ್ಬಿಡಿ, ಅಲ್ಲಿ ನಿಮ್ಮನ್ನ ಪುಟ್ಮಲ್ಲಿ ಬೇಜಾರಾಗದೇ ಥರ ನೋಡ್ಕೊತಾಳೆ ಎಂದಿ. ಬೇಡ ಗೌಡ್ರೆ, ನಾನು ನೋಡ್ಕೊಳಕ್ಕೆ ಕ್ರಿಶ್ ಇದ್ದಾನೆ, ನಾನು ಅವನ ಜೊತೆಗೆ ಇರ್ತೀನಿ. ಎಸ್, ಯು ಆರ್ ರೈಟ್. ಕ್ರಿಶ್, ನಿಂಗೆ ನೆನ್ಪಿದ್ಯಾ ಕಾಲೇಜ್ ಡೇಸ್ ಅಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ತಿಂಡಿ ತಿಂತಿರುವಾಗ ಮಧು ನಂಗೊಂಚೂರು ತಿಂಡಿ ತಿನ್ಸು ಅಂತ ಹಠ ಮಾಡ್ತಿದ್ದೆ. ಆಗ ನಂಗೆ ಸಿಟ್ಟು ಬಂದು ನಿನ್ ತಲೆಗೆ ಮೊಟಕ್ತಿದ್ದೆ. ನಿಜ, ಆ ಪೇನು ನನ್ಗೆ ಇವಾಗಲೂ ಇದೆ. ಸಾರಿ, ಇಲ್ಲಿದೆ. ಒಳ್ಳೆ ಕೆಲಸ ಮಾಡಿದ್ಯಾ ಮಧು. ಅದಕ್ಕೆ ಅವತ್ ಕೊಟ್ಟು ನೋವನ್ನ ಮಾಡ್ಸಕ್ಕೆ ಇವತ್ತು ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ. ಯಾವುದೇ ಕಾರಣಕ್ಕೂ ತಿಂಡಿ ತಿನ್ನಿಸ್ಬೇಡಿ, ಆಮೇಲೆ ನನಗೆ ನೋವು ಆಗ್ಬಿಡ್ತದೆ. ಹಾಲಕ್ಕಿ ಮಾತ್ ಮೇಲೆ ಸಂದೇಹ ಪಟ್ರೆ ಕಣ್ಣು ಹೊಂಟೋಯ್ತದೆ. ಬೇಡಪ್ಪ, ಶಾಪ ಎಲ್ಲ ಹಾಕ್ಬೇಡ, ಕೊಡು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಅತಿಲಕ್ಕಮ್ಮ, ಇವ್ರ ಆಸೆ ನೆರವೇರ್ಸಮ್ಮ. ಪುಟ್ಟ ಮಲ್ಲಿಗೆ ಅಂತ ಹುಡುಗಿ ಅಂದ್ರೆ ಪುಟ್ಟಮಲ್ಲಿ ಅವರು. ನಿಮ್ ಹುಡುಗಿ ನಿಮ್ ಕಾಣಿಸ್ತಾ ಇದ್ದಾಳ? ಕಾಣಿಸ್ತಾ ಇದ್ದಾರೆ. ಮತ್ ಕಣ್ಬಿಡಿ. ಅಯ್ಯೋ ಬುಡ್ಬುಡ್ಕೆ, ಏನಯ್ಯ ನಿನ್ ತಾಯ್ತದ ಮಹಿಮೆ, ನೀನ್ ಹೇಳ್ದಂಗೆ ಆಗ್ತಿದೆ. ಅದೇನ್ ಮ್ಯಾಜಿಕ್ ಮಾಡಿದ್ಯಾ? ಸಮೇ, ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ, ಬರೀ ಲಾಜಿಕ್ಕೆ. ದೇವ್ರೆ, ನನಗೆ ಪುಟ್ಟಮಲ್ಲಿ ಅವರು ಒಲಿಯೋ ಹಾಗೆ ಮಾಡಪ್ಪ. ಅಯ್ಯೋ ದಡ್ ನನ್ ಮಗನೇ, ನಾವು ಕಣ್ ಮುಚ್ಚಿದ್ರೆ ನಾವು ಅಂದ್ಕೊಂಡಿದ್ ಮುಖ ಕಾಣಿಸ್ತೇ ಇರುತ್ತಾ. ನೀನ್ ಯಾರ್ದೋ ಮುಖ ನೆನ್ಸ್ಕೊಂಡಿರ್ತೀಯ, ಅದ್ ಕಾಣಿಸಿರುತ್ತ ಅಷ್ಟೇ. ಈ ಕಾಯ್ತಾನ ನಿಮ್ ಹುಡ್ಗಿಗ್ ತೋರ್ಸಿದ್ರೆ ಸಾಕು, ನೀವ್ ಹೇಳ್ದಂಗೆ ಕೇಳ್ತಾಳೆ. ಏನು ಹೇಳಿದ್ರು ಕೇಳ್ತಾರಾ? ಹೌದು, ಬಾ ಅಂದ್ರೆ ಬರ್ತಾರೆ, ಕೂತ್ಕೊಂಡ್ರೆ ಕೂತ್ಕೋತಾರೆ, ನೀವ್ ಏನ್ ಹೇಳಿದ್ರು ಮಾಡ್ತಾರೆ. ಹಾಗಿದ್ರೆ ಈ ತಾಯ್ತಾನ ನಾನೇ ಇಟ್ಕೋತೀನಿ. ಇಟ್ಕೊಳ್ಳಿ, ಮಜಾ ಮಾಡಿ. 5,000 ಕೊಡಿ. 5 ರೂಪಾಯಿ ತಾಯ್ತಕ್ಕೆ 5,000ನಾ? 5,000 ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಬಂದಿರೋ ಅದೃಷ್ಟನ ಓದ್ಬಿಟ್ರೆ ಮತ್ತೆ ಸಿಗ್ತದಾ? ಯೋಚನೆ ಮಾಡಿ. ಹುಡುಗಿ ಸಿಗಕ್ಕಿಲ್ಲ. ಆದ್ರೂ 5,000 ಜಾಸ್ತಿ ಆಯ್ತು ಕಣಯ್ಯ. ಬ್ಯಾಡ ಅಂದ್ರೆ ಬಿಟ್ಬಿಡಿ. ನಿಮಗೆ ಒಳ್ಳೆ ಹುಡುಗಿನ ಬೇರೆಯವ್ರಿಗೆ ಒಳ್ಳೆ ಮಾಡ್ತೀನಿ. ಹಂಗೇನಾದ್ರೂ ಮಾಡ್ಬಿಟ್ಯಾ? ನಿಂಗೆ 5,000 ತಾನೆ ಮಾಡ್ಕೊಡ್ತೀನಿ. ಕರೆಕ್ಟ್ ಆಗೈತೆ. ಹಾಲಕ್ಕಿ ನುಡಿತೈತೆ, ಯೋಗ ಬಂದೈತೆ, ಹೋಗ ಬಂದೈತೆ. 5,000 ಕೊಟ್ಟು ಈ ತಾಯ್ತ ತಗೊಂಡಿದ್ದೀನಂತ ಮಧುಗೇನಾದ್ರೂ ಗೊತ್ತಾಗ್ಬಿಟ್ರೆ ನನ್ನನ್ನು ಬೆಂಡೆತ್ತಾಕ್ಬಿಡ್ತಾಳೆ. ಪರವಾಗಿಲ್ಲ, ಪುಟ್ಟಮಲ್ಲಿಯವ್ರಿಗೋಸ್ಕರ ನನ್ನ ಹೆಂಡತಿ ಕೈಲಿ ಒದೆ ತಿನ್ನೋಕ್ಕೂ ರೆಡಿ. ಬಾಪು, ನೀವು ನನಗೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಈಗೆಲ್ಲ ಬೋಲ್ ಮಂಡೆ, ಆ ರಿಂಗ್ ಮಾಸ್ಟ್ರು ಹೇಗೆ ಫೂಲ್ ಆದ್ರು ಗೊತ್ತುಂಟಾ? ನಾನು ಅಷ್ಟೇ ಕಣ ರಾಕಿ, ಜಾನಿ ಬೈನ ಈಸಿಯಾಗಿ ಫೂಲ್ ಮಾಡ್ಬಿಟ್ಟೆ. 50 ರೂಪಾಯಿಯ ತಾಯ್ತಕ್ಕೆ ಆ ಮನುಷ್ಯ 5,000 ರೂಪಾಯಿ ಕೊಟ್ರಲ್ಲ, ಅಜನ ಎಂತ ಪಿತ್ತು ಕಮ್ಮಿಯ. ಲೇ ರಾಕಿ, ಅವ್ರ ವಿಷಯ ಬಿಟ್ಟಾಕೋ. ನೀನ್ ಹಾಡು ಕೇಳಿಲ್ವೇನೋ? ಯಾರಾದ್ರೂ ಹಾಳಾಗೋರ್ಲಿ ನಾವು ನೆಟ್ಗಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬ ಕೊತ್ಕೋಬೇಕು. ಐ ಲೈಕ್ ಇಟ್. ಕ್ಯಾಟ್ 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 ಕ್ಯಾಟ್. ಮಲ್ಲಿಯವರೇ, ಇವತ್ತು ನನ್ನ ಕೈಯಿಂದ ಅದು ಹೇಗೆ ತಪ್ಪಿಸ್ಕೊತಿರೋ ನಾನು ನೋಡೇ ಬಿಡ್ತೀನಿ. ಅಟ್ಟಿಲ್ಲಕ್ಕಮ್ಮನ್ ತಾಯ್ತಾ, ಶುರು ಮಾಡು ನಿನ್ನ ಕೆಲಸ.
ಪುಟ್ಟಮಲ್ಲಿ ಅವ್ರು ನನ್ನನ್ನು ರೊಮ್ಯಾಂಟಿಕ್ ಆಗಿ ನೋಡಬೇಕು. ಹಾಗೆ ಮಾಡು. ಪುಟ್ಟಮಲ್ಲಿ ಅವರು ನಾನು ಅನ್ಕೊಂಡು ಹಾಗೆ ನೋಡ್ತಿದ್ದಾರೆ. ಪುಟ್ಟಮಲ್ಲಿ ಅವರೇ, ನಾನಂದ್ರೆ ನಿಮ್ಗೆ ಇಷ್ಟನಾ? ಚಂದನ್ ಅವ್ರೆ, ಯಾನ ಇದು 6 ಅಕ್ಕಿಗೆ ನಿಂಗೆ 6 ಇಷ್ಟನ ಅಂತ ಕೇಳಿದ್ರಿ ಹೆಂಗೆ ಹೇಳಿ? ಅರ್ಥ ಆಗಲಿಲ್ಲ. ನೀವು ಅಂದ್ರೆ ನಂಗೆ ಸಾನೇ ಇಷ್ಟ ನೀ. ಪುಟ್ಟಮಲ್ಲಿ ಅವರೇ, ಇಷ್ಟು ದಿನ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನನ್ನ ಮನಸ್ಸನ್ನ ನೀವೇ ಅರ್ಥ ಮಾಡ್ಕೊಂಡು ಅದನ್ನ ಈಡೇರ್ಸಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದಿ. ಪುಟ್ಟಮಲ್ಲಿ ಅವರೇ, ಅದು ಫ್ರೈ ಅಲ್ಲ, ಟ್ರೈ. ಹಿಡಿದ್ರೆ ಜಾಡ. ಪುಟ್ಟಮಲ್ಲಿ ಅವರೇ, ನೀವು ನನ್ನ ಕೈ ಟಚ್ ಮಾಡಿಬಿಟ್ರಾ? ಇದೇನು ಕನಸೋ ನಿಜಾನೋ ಒಂದು ನಂಬಕ್ಕಾಗ್ತಿಲ್ಲ. ಚಂದನ್ ಅವ್ರೆ, ನಾನು ನಿಮ್ಮ ಕೈ ಟಚ್ ಮಾಡ್ದಿತ್ತಾ? ಅದಕ್ಕೆ ತಾನೇ ಇಷ್ಟು ದಿನ ಬಕ ಪಕ್ಷಿ ತರ ಕಾಯ್ತಾ ಕೂತಿರೋದು. ಪುಟ್ಟಮಲ್ಲಿ ಅವರೇ, ನೀವು ಪ್ರೀತಿಯಿಂದ ನನ್ನನ್ನು ಟಾರ್ಚರ್ ಮಾಡಿದ್ರು ತೊಂದರೆ ಇಲ್ಲ ಅಂದೆ. ಗಟ್ಟದ ಅಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೇದ ಪೊರ್ಲುಗು ತಾದಿನಾಡಿಯೇ ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯೋ. ಇದು ಕನ್ಸ? ಹಗ್ಲೊತ್ತಲ್ಲಿ ಬೀಳೋ ಕನಸು ಈ ರೇಂಜಿಗೆ ಮಜಾ ಕೊಡ್ತಿದೆ ಅಂದಮೇಲೆ ಇನ್ನು ರಾತ್ರಿ ಬೀಳೋ ಕನಸು ಇನ್ನೆಷ್ಟು ಮಜಾ ಕೊಡಬಾರ್ದು. ರಾತ್ರಿ ಮಲಗುವಾಗ ಸರಿಯಾಗಿ ಪ್ಲಾನ್ ಮಾಡಿ ಮಲಗಬೇಕು.